ಜುಲೈ 14ರಿಂದ ಮಕರ ಸೇರಿ ಈ 5 ರಾಶಿಯ ಬಡವರ ಬಾಳು ಬಂಗಾರ. ಗುರುವಿನಿಂದ ಶ್ರೀಮಂತಿಕೆ. ಗುರುಗ್ರಹ ಜುಲೈ 14ರಂದು ಅಸ್ತಮ ಸ್ಥಿತಿಯಲ್ಲಿ ಸಾಗಲಿದೆ. ಕೆಲ ರಾಶಿಯ ಬಡವರ ಬಾಳಲ್ಲಿ ಹೊಸ ಬೆಳಕು ಮೂಡಿಸುವುದು. ಶ್ರಮಿಕರಿಗೆ ಶ್ರೀಮಂತರಾಗುವ ಯೋಗ ಕೂಡಿ ಬರಲಿದೆ. ಹಾಗಾದರೆ ಯಾವ ರಾಶಿಯವರಿಗೆ ಗುರು ಕೃಪೆ ಇದೆ ಎಂದು ತಿಳಿಯಿರಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 9 ಗ್ರಹಗಳಲ್ಲಿ ಪ್ರತಿಯೊಂದು ಗ್ರಹ ರಾಶಿ ಮತ್ತು ನಕ್ಷತ್ರವನ್ನು ಕಾಲಕಾಲಕ್ಕೆ ಬದಲಾಯಿಸುವುದಲ್ಲದೆ ಕೆಲವು ಗ್ರಹಗಳು ಆಗಾಗ್ಗೆ ಅಸ್ತಮಿಸುತ್ತವೆ ಮತ್ತು ಉದಯಿಸುತ್ತವೆ. ಗ್ರಹಗಳ ಸ್ಥಾನದಲ್ಲಿನ ಇಂತಹ ಬದಲಾವಣೆಗಳು ಎಲ್ಲ ರಾಶಿಗಳ ಜೀವನದಲ್ಲಿ ಕಂಡುಬರುವುದು. 9 ಗ್ರಹಗಳಲ್ಲಿ ಗುರುವನ್ನು ದೇವರುಗಳು ಗುರು ಎಂದು ಪರಿಗಣಿಸಲಾಗುತ್ತದೆ. ಗುರು ಧನು ಮತ್ತು ಮೀನರಾಶಿಯ ಅಧಿಪತಿ. ಪ್ರಸ್ತುತ ಇದು ಕರ್ಕಾಟಕ ರಾಶಿಯಲ್ಲಿ ಪ್ರಯಾಣಿಸುತ್ತದೆ. ಈ ಸಂದರ್ಭದಲ್ಲಿ ಜುಲೈ 14ರಂದು ಗುರು ಅಸ್ತಮಿಸುತ್ತಾನೆ. ಆಗಸ್ಟ್ 12ರವರೆಗೆ ಈ ಸ್ಥಿತಿಯಲ್ಲಿರುತ್ತಾನೆ. ನಂತರ ಉದಯಿಸುತ್ತಾನೆ. ಅಂದರೆ ಈ ಅವಧಿಯಲ್ಲಿ ಗುರುವು ಸೂರ್ಯನಿಗೆ ಬಹಳ ಹತ್ತಿರ ಬರುವುದರಿಂದ ತುಂಬ ದುರ್ಬಲವಾಗುವುದು. ಕೆಲವು ರಾಶಿಗಳಿಗೆ ಇದು ಕೆಟ್ಟದ್ದಾಗಿದ್ದರೂ ಕೆಲವು ರಾಶಿಗಳು ತಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ನೋಡುವರು. ಮುಖ್ಯವಾಗಿ ಆ ರಾಶಿಗಳು ತಮ್ಮ ವೃತ್ತಿ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣುವರು. ಈಗ ಗುರುವಿನ ಅಸ್ತಮದಿಂದಾಗಿ ಯಾವ ರಾಶಿಗಳಿಗೆ ಅದೃಷ್ಟ ಒಲಿದು ಬರಲಿದೆ ಎಂದು ತಿಳಿಯೋಣ. ಮೊದಲನೇದಾಗಿ ಮಕರ ರಾಶಿ. ಗುರು ಅಸ್ತಮ ಮಕರ ರಾಶಿಯವರಿಗೆ ಕೆಲ ವಿಷಯದಲ್ಲಿ ಅನಿರೀಕ್ಷಿತ ಉತ್ತಮ ಫಲಿತಾಂಶಗಳನ್ನು ನೀಡುವುದು. ಜುಲೈ 14ರಿಂದ ನಿಮಗೆ ಆರ್ಥಿಕವಾಗಿ ಒಳ್ಳೆಯದು. ಕೆಲಸ ಮಾಡುವವರಿಗೆ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಸಿಲುಕಿಕೊಂಡಿದ್ದ ಶ್ರಮಿಕರ ಹಣ ಕೈಗೆ ಬರುವುದು. ಉದ್ಯಮಿಗಳಿಗೆ ಲಾಭ ತರುವ ಹೊಸ ಒಪ್ಪಂದಗಳು ಸಿಗುತ್ತವೆ. ಅದೃಷ್ಟದ ಸಂಪೂರ್ಣ ಬೆಂಬಲದೊಂದಿಗೆ ಯಶಸ್ಸು ನಿಮ್ಮದಾಗುವುದು. ಹೆಚ್ಚುವರಿ ಆದಾಯದ ಮೂಲಗಳೂ ಸಹ ಸೃಷ್ಟಿಯಾಗುವ ಸಾಧ್ಯತೆಗಳೂ ಇವೆ. ಅಲ್ಲದೆ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗ ಪಡೆಯುವ ಅವಕಾಶವಿದೆ. ಬಡ್ತಿ ಮತ್ತು ಸಂಬಳ ಹೆಚ್ಚಳವಾಗಬಹುದು. ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳು ಕಂಡುಬರುತ್ತವೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಮಾತುಗಳನ್ನು ಗೌರವಿಸಲಾಗುವುದು. ಖಾಲಿ ಇದ್ದ ನಿಮ್ಮ ಜೇಬಿನಲ್ಲಿ ಹಣ ಸಂಗ್ರಹವಾಗುತ್ತದೆ. ಅದಕ್ಕೆ ತಕ್ಕಂತೆ ಖರ್ಚುಗಳೂ ಹೆಚ್ಚಾಗುತ್ತವೆ. ಜೊತೆಗೆ ನಿಮ್ಮ ಆರೋಗ್ಯವೂ ಸುಧಾರಿಸುತ್ತದೆ. ನಿಮ್ಮ ಮನೆಗೆ ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಯೋಗವಿದೆ. ಮೀನರಾಶಿ. ಮೀನರಾಶಿಯವರಿಗೆ ಗುರುಗ್ರಹ ಅಸ್ತಮ ಅನುಕೂಲಕರ ಸಮಯ. ಹೀಗಾಗಿ ಜುಲೈ 14ರಿಂದ ಮೀನರಾಶಿಯವರ ಬಾಳಲ್ಲಿ ಕೆಲ ಬದಲಾವಣೆಗಳನ್ನು ಕಾಣಬಹುದು. ಬರುವ ಅವಕಾಶಗಳನ್ನು ಚೆನ್ನಾಗಿ ಸದುಪಯೋಗ ಮಾಡಿಕೊಂಡರೆ ಜೀವನದಲ್ಲಿ ಲಾಭ ಖಚಿತ. ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೆಲಸ ಮಾಡಿ ಅಧ್ಯಯನ ಮಾಡಿದರೆ ಉತ್ತಮ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳಿವೆ. ದೀರ್ಘಕಾಲದವರೆಗೂ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುವಿರಿ. ಉನ್ನತ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುವ ಸಮಯ ಇದಾಗಿದೆ. ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಪ್ರಶಂಸಿಸಲಾಗುತ್ತದೆ. ಆರ್ಥಿಕ ಲಾಭಗಳು ಸಿಗುವ ಸಮಯ ಇದು.
ನಿಮ್ಮ ಆತ್ಮವಿಶ್ವಾಸ ದ್ವಿಗುಣವಾಗಲಿದೆ. ನೀವು ನಿಮ್ಮ ಗುರಿಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತೀರಿ. ಶ್ರಮದಿಂದ ಯಶಸ್ಸು ಖಚಿತ. ಸಿಂಹರಾಶಿ. ಸಿಂಹರಾಶಿಯವರ ಜುಲೈ 14ರಿಂದ ಭವಿಷ್ಯ ಬದಲಾಗುವುದು. ಈ ರಾಶಿಯ ಶ್ರಮಿಕರ ಬಾಳಲ್ಲಿ ಹೊಸ ಬೆಳಕು ಮೂಡಲಿದೆ. ಗುರು ಅನುಗ್ರಹದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಿಸುವುದು. ಈ ಸಮಯದಲ್ಲಿ ಅಧಿಕ ಸಂಬಳ, ಉನ್ನತ ಸ್ಥಾನವಿರುವ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವ ಲಕ್ಷಣಗಳು ಇವೆ. ನೀವು ನಿಮ್ಮ ಜೀವನದಲ್ಲಿ ಅನೇಕ ಉತ್ತಮ ಬದಲಾವಣೆಗಳನ್ನು ನೋಡುವಿರಿ. ಅವಿವಾಹಿತರಿಗೆ ಉತ್ತಮ ವರ ಸಿಗುವ ಸಾಧ್ಯತೆಗಳೂ ಉಂಟು. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತಾ ಹೋಗುತ್ತಾ ಇದೆ. ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುವ ಸುವರ್ಣ ಕಾಲ. ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಕೆಲಸದಲ್ಲಿ ನಿಮ್ಮ ಖ್ಯಾತಿ ದ್ವಿಗುಣವಾಗುವುದು. ಕುಟುಂಬದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಕೂಡ ಸುಧಾರಿಸಲಿದೆ. ಹೊಸದನ್ನು ಪ್ರಯತ್ನಿಸಲು ಇದು ಒಳ್ಳೆಯ ಸಮಯ. ಕೆಲಸಕ್ಕಾಗಿ ವಿದೇಶಕ್ಕೆ ಹೋಗಲು ಈ ಗಳಿಗೆ ನಿಮಗೆ ಅವಕಾಶಗಳು ಸಿಗಬಹುದು. ಕಿರಿಯ ಸಹೋದರರೊಂದಿಗೆ ಸಂಬಂಧಗಳು ಸುಧಾರಿಸುತ್ತವೆ. ಕಿರಿಯ ಸಹೋದರರು ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಮಯ ಇದು. ಬರಹಗಾರರಿಗೆ ಇದು ಪ್ರಯೋಜನಕಾರಿ ಅವಧಿ. ಬುಧವಾರದಂದು ಬಡವರಿಗೆ ಹಣ್ಣುಗಳನ್ನು ದಾನ ಮಾಡುವುದು ಒಳ್ಳೆಯದು, ಪ್ರಯೋಜನಕಾರಿಯಾಗಿ ನೀಡುತ್ತದೆ. ತುಲಾರಾಶಿ. ತುಲಾರಾಶಿಯವರಿಗೆ ಜುಲೈ 14ರಿಂದ ಅದೃಷ್ಟ ಕುಲಾಯಿಸುವುದು. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಒಳ್ಳೆಯ ಉದ್ಯೋಗ ಸಿಗುವುದು. ಕೆಲವರಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳವಾಗುವ ಸಾಧ್ಯತೆಗಳೂ ಇವೆ. ನಿಮ್ಮ ಜೀವನ ಶೈಲಿ ಸುಧಾರಿಸುವುದು. ಈ ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವ ಮತ್ತು ಸಂವಹನ ಕೌಶಲ್ಯಗಳು ಹೆಚ್ಚಾಗುತ್ತವೆ. ಕೆಲವರಿಗೆ ಕೆಲಸದಲ್ಲಿ ಬಡ್ತಿ ಸಿಗಬಹುದು. ಕೆಲಸದಲ್ಲಿ ನಿಮ್ಮ ಸ್ಥಾನಮಾನ ದ್ವಿಗುಣವಾಗುವ ಕಾಲವಿದು. ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ನಿಮ್ಮ ಶ್ರಮದ ಫಲ ದುಪ್ಪಟ್ಟಾಗಲಿದೆ. ಅಲ್ಲದೆ ಕೆಲಸದಲ್ಲಿ ನಿಮಗೆ ಒಳ್ಳೆಯ ಹೆಸರು ಬರುತ್ತದೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಅವಕಾಶಗಳು ಇವೆ. ಅಲ್ಲದೆ ದಂಪತಿಗಳ ನಡುವೆ ನಿಕಟತೆ ಹೆಚ್ಚಾಗುತ್ತದೆ. ಪ್ರಯಾಣಕ್ಕೆ ಅನುಕೂಲಕರ ಅವಧಿ. ದೂರ ಪ್ರಯಾಣ ಲಾಭ ಮತ್ತು ಸಂತೋಷವನ್ನು ತರುತ್ತದೆ. ಕುಂಭರಾಶಿ. ಕುಂಭರಾಶಿಯವರ ಮನೆ ಬಾಗಿಲಿಗೆ ಧನಲಕ್ಷ್ಮಿ ಆಗಮಿಸುವ ಸಮಯ ಇದಾಗಿದೆ. ನಿಮ್ಮ ಆದಾಯ ಹೆಚ್ಚಾಗುತ್ತದೆ. ಹಣ ಗಳಿಸಲು ಇದು ಶುಭ ಸಮಯ. ಹಣಕಾಸಿನ ಆದಾಯದ ಜೊತೆಗೆ ನಿಮಗೆ ಹಠಾತ್ ಅದೃಷ್ಟವೂ ಸಿಗುತ್ತದೆ. ಮನೆ ಅಥವಾ ಭೂಮಿಯನ್ನು ಖರೀದಿಸಬಹುದು. ನಿಮ್ಮ ಜೀವನದಲ್ಲಿ ಅದೃಷ್ಟ ಕೈಹಿಡಿಯಲಿದೆ. ಸಂಬಂಧಿಕರು, ಸ್ನೇಹಿತರು, ಒಡ ಹುಟ್ಟಿದವರು ಮತ್ತು ಸಂಬಂಧಿಕರ ಸಹಾಯದಿಂದ ನೀವು ಹಣಕಾಸು ಗಳಿಸಬಹುದು. ಹಣವು ಹಲವು ವಿಧಗಳಿಂದ ಬರುತ್ತದೆ. ಷೇರು ಮಾರುಕಟ್ಟೆ ಹೂಡಿಕೆಗಳು ಉತ್ತಮ ಲಾಭವನ್ನು ನೀಡುತ್ತವೆ. ಮನೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಹೆಚ್ಚಾಗಬಹುದು. ಅಲ್ಲದೆ ದಂಪತಿಗಳ ನಡುವೆ ಅನ್ಯೋನ್ಯತೆ ಇರಲಿದೆ. ಆದಾಯ ತೃಪ್ತಿಕರವಾಗಿರುವ ಸಮಯ. ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ. ಕೆಲವರು ತಮ್ಮ ವೃತ್ತಿಜೀವನದಲ್ಲಿ ಉತ್ತಮ
ಅವಕಾಶಗಳನ್ನು ಕೊಂಡುಕೊಳ್ಳುತ್ತಾರೆ. ವಿದ್ಯಾರ್ಥಿಗಳು ತಮ್ಮ ಅಪೇಕ್ಷಿತ ವಿಷಯದಲ್ಲಿ ಅಧ್ಯಯನ ಮಾಡಲು ಸ್ಥಾನ ಪಡೆಯುವರು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.